ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶಾಂತ ಬೆಳಗಿನ ದೈವಿಕ ವಾತಾವರಣ. ಇಂದು ಈ ಸುಂದರ ಗುರುವಾರ ಬೆಳಗಿನ ಶುಭ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಪ್ರಾರಂಭವಾಗುತ್ತಿದೆ ಎಂದು ಭಾವಿಸಿ ನೀವು ಈ ಕ್ಷಣ ಈ ಸಂದೇಶವನ್ನು ನೋಡುತ್ತಿದ್ದರೆ ಅದು ಒಂದು ಸಾಮಾನ್ಯ ಸಂಗತಿಯಲ್ಲ. ಇದು ಸಾಯಿಬಾಬಾ ಅವರ ದೈವಿಕ ಕರೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮೆಂಬರ್ಶಿಪ್ ಜಾಯಿನ್ ಮಾಡಿ, ನಮ್ಮ ಕುಟುಂಬಕ್ಕೆ ಸೇರಿ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕು ಕಮೆಂಟ್ ಸೆಕ್ಷನ್ನಲ್ಲಿ ಇದೆ, ಹೋಗಿ ಜಾಯ್ನ್ ಆಗಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಚಿಂತೆಗಳು ಇದ್ದರೂ ಎಷ್ಟೇ ಸಮಸ್ಯೆಗಳಿದ್ದರೂ ಇಂದು ಈ ಕ್ಷಣದಿಂದ ಎಲ್ಲವೂ ನಿಧಾನವಾಗಿ ಸರಿಯಾಗುವ ದಾರಿ ಆರಂಭವಾಗುತ್ತದೆ. ಶಿರ್ಡಿ ಸಾಯಿಬಾಬಾ ನಿಮಗೆ ಹೇಳುತ್ತಿದ್ದಾರೆ, ನಾನು ನಿನ್ನ ಜೊತೆ ಇದ್ದೇನೆ, ಭಯಪಡಬೇಡ, ನಿನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ. ಗುರುವಾರದ ವಿಶೇಷ ಶಕ್ತಿ ಏಕೆ ಮಹತ್ವದ್ದು? ಗುರುವಾರವನ್ನು ಗುರು ಮತ್ತು ದೈವಿಕ ಶಕ್ತಿಯ ದಿನ ಎಂದು ಹೇಳುತ್ತಾರೆ. ಈ ದಿನ ಸಾಯಿಬಾಬಾ ಅವರ ಆಶೀರ್ವಾದವು ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ದಿನ ನೀವು ಪ್ರಾರ್ಥನೆ ಮಾಡಿದರೆ ಅದು ನೇರವಾಗಿ ದೈವದ ಕಿವಿಗೆ ಹೋಗುತ್ತದೆ ಎಂದು ಹೇಳುತ್ತಾರೆ. ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು, ಸಾಲದ ಒತ್ತಡ, ಕುಟುಂಬದ ಸಮಸ್ಯೆ, ಕೆಲಸದ ತೊಂದರೆ ಎಲ್ಲವನ್ನು ಬಾಬಾ ಅವರ ಮುಂದೆ ಇಟ್ಟರೆ ಪರಿಹಾರ ನಿಧಾನವಾಗಿ ನಿಮ್ಮ ಜೀವನಕ್ಕೆ ಬರುತ್ತದೆ. ಸಾಯಿಬಾಬಾ ನಿಮ್ಮ ಜೀವನಕ್ಕೆಂದು ವಿಶೇಷ ಮಾತುಗಳನ್ನು ಹೇಳುತ್ತಿದ್ದಾರೆ. ಬಾಬಾ ಎಂದು ನಿಮಗೆ ಹೇಳುತ್ತಿದ್ದಾರೆ, ನೀನು ಒಂಟಿಯಲ್ಲ, ನಿನ್ನ ನೋವುಗಳನ್ನು ನಾನು ನೋಡುತ್ತಿದ್ದೇನೆ. ನೀನು ಎಷ್ಟು ಬಾರಿ ಅಳುತ್ತಿದ್ದೀಯೋ, ಎಷ್ಟು ಬಾರಿ ಮೌನವಾಗಿ ಸಹಿಸಿಕೊಂಡಿದ್ದೀಯೋ ಎಲ್ಲವನ್ನು ನಾನು ತಿಳಿದಿದ್ದೇನೆ. ನಿನ್ನ ಜೀವನದಲ್ಲಿ ಈಗ ಕಠಿಣ ಸಮಯ ಇರಬಹುದು, ಆದರೆ ಅದು ಶಾಶ್ವತವಲ್ಲ. ಒಂದು ದಿನ ನಿನ್ನ ಕಣ್ಣೀರು ಸಂತೋಷದ ನಗುವಾಗಿ ಬದಲಾಗುತ್ತದೆ. ನಂಬಿಕೆ ಇರಲಿ, ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ. ನಿನ್ನ ಜೀವನದಲ್ಲಿ ಈಗ ದಾರಿ ಕಾಣದಂತೆ ಇರಬಹುದು, ಆದರೆ ಬಾಬಾ ಹೇಳುತ್ತಾರೆ, ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತೇನೆ. ನೀನು ಬೇಗ ಫಲ ಬಯಸಬೇಡ, ದೇವರ ಸಮಯವೇ ಅತ್ಯುತ್ತಮ. ನಿನ್ನ ತಾಳ್ಮೆ, ನಿನ್ನ ನಂಬಿಕೆ ಇವುಗಳೇ ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ. ಸಮಸ್ಯೆಗಳು ಯಾಕೆ ಬರುತ್ತವೆ? ಸಮಸ್ಯೆಗಳು ನಿನ್ನನ್ನು ಮುರಿಯಲು ಬರುವುದಿಲ್ಲ, ಅವು ನಿನ್ನನ್ನು ಬಲಪಡಿಸಲು ಬರುತ್ತವೆ. ಬಾಬಾ ಹೇಳುತ್ತಾರೆ, ಕಲ್ಲು ಬಿಸಿಯಾದಾಗಲೇ ದೇವರ ಮೂರ್ತಿ ರೂಪ ಪಡೆಯುತ್ತದೆ. ಅದೇ ರೀತಿ ನಿನ್ನ ಕಷ್ಟಗಳು ನಿನ್ನನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸುತ್ತದೆ. ಪ್ರಾರ್ಥನೆ, ಬೆಳಗಿನ ಸರಳ ದೈವಿಕ ಅಭ್ಯಾಸ. ಈ ಗುರುವಾರ ಬೆಳಗ್ಗೆ ನೀನು ಕೇವಲ 2 ನಿಮಿಷ ಶಾಂತವಾಗಿ ಕಣ್ಣು ಮುಚ್ಚಿ ಈ ರೀತಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಬಾಬಾ, ನನ್ನ ಜೀವನವನ್ನು ಸರಿಪಡಿಸು, ನನ್ನ ಮನಸ್ಸಿಗೆ ಶಾಂತಿ ಕೊಡು, ನನ್ನ ಮನೆಗೆ ಸುಖ ಶಾಂತಿ ತರಿಸು. ಇದನ್ನು ಮನಸ್ಸಿನಿಂದ ಹೇಳಿದರೆ ನಿನ್ನ ಒಳಗಿನ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿನ್ನ ಆಸೆಗಳು ನಿಧಾನವಾಗಿ ಪೂರ್ಣವಾಗುತ್ತವೆ. ನೀನು ಬಯಸಿರುವ ಕನಸುಗಳು, ನಿನ್ನ ಮನಸ್ಸಿನ ಆಸೆಗಳು ಎಲ್ಲ ಆದಷ್ಟು ಬೇಗ ನೆರವೇರಿಸುತ್ತಾರೆ ಬಾಬಾ. ಕೆಲವು ವಿಳಂಬವಾಗಬಹುದು, ಆದರೆ ಅದು ನಿರಾಕರಣೆಯಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದೆ. ಇಂದು ವಿಶೇಷ ಆಶೀರ್ವಾದ ಸಂದೇಶ ನಿಮಗಾಗಿ. ಬಾಬಾ ಇಂದು ನಿನಗೆ ವಿಶೇಷವಾಗಿ ಹೇಳುತ್ತಾರೆ, ನಿನ್ನ ಮನೆಯ ಮೇಲೆ ನಾನು ಕಾವಲು ನಿಂತಿದ್ದೇನೆ. ನಿನ್ನ ಕೆಲಸದಲ್ಲಿ ಯಶಸ್ಸು ಬರುತ್ತಿದೆ. ನಿನ್ನ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ನಿನ್ನ ಆರೋಗ್ಯ ಉತ್ತಮವಾಗುತ್ತಿದೆ. ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ. ನಿನ್ನ ಸುತ್ತಲೂ ಇರುವ ಕೆಟ್ಟ ಶಕ್ತಿಗಳು, ಕೆಟ್ಟ ಯೋಚನೆಗಳು, ಹಳೆಯ ದುಃಖ ಎಲ್ಲವೂ ನಿನ್ನನ್ನು ಬಿಟ್ಟು ಹೋಗುತ್ತಿದೆ. ಬಾಬಾ ಬೆಳಕು ನಿನ್ನ ಜೀವನವನ್ನು ತುಂಬುತ್ತಿದೆ. ಇಂದು ನಿನ್ನ ಜೀವನದಲ್ಲಿ ಹೊಸ ಆರಂಭವಾಗಿದೆ ಎಂದು ನಂಬು. ವಿಶ್ವಾಸವೇ ನಿನ್ನ ಶಕ್ತಿ. ನಂಬಿಕೆ ಇಲ್ಲದೆ ಏನೂ ಸಾಧ್ಯವಿಲ್ಲ. ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೀವನವನ್ನು ಬದಲಾಯಿಸುತ್ತೇನೆ. ಲಕ್ಷ್ಯ, ಸಾಧನೆ ಮತ್ತು ಯಶಸ್ಸು. ನೀನು ಮಾಡುವ ಕೆಲಸದಲ್ಲಿ ವಿಳಂಬವಾಗಿದ್ದರೆ ನಿರಾಶೆ ಬೇಡ, ಬಾಬಾ ನಿನ್ನ ಪ್ರಯತ್ನವನ್ನು ನೋಡುತ್ತಿದ್ದಾರೆ. ಸರಿಯಾದ ಸಮಯ ಬಂದಾಗ ನಿನಗೆ ಯಶಸ್ಸು ಖಚಿತ. ಕುಟುಂಬದ ಆಶೀರ್ವಾದ. ನಿನ್ನ ಕುಟುಂಬದಲ್ಲಿ ಶಾಂತಿ ಇರಲಿ ಎಂದು ಬಾಬಾ ಆಶೀರ್ವಾದ ನೀಡುತ್ತಿದ್ದಾರೆ. ಜಗಳಗಳು ಕಡಿಮೆಯಾಗುತ್ತವೆ. ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ಹೃದಯಕ್ಕೆ ತಲುಪುವ ಮಾತುಗಳು. ಈ ಸಂದೇಶವನ್ನು ನೋಡಿದ ನಂತರ ನೀನು ಒಂಟಿಯಲ್ಲ ಎಂದು ನೆನಪಿಸಿಕೋ. ಸಾಯಿಬಾಬಾ ಸದಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕಣ್ಣೀರು ವ್ಯರ್ಥವಲ್ಲ, ನಿನ್ನ ಕಾಯುವಿಕೆ ವ್ಯರ್ಥವಲ್ಲ. ಒಂದು ದಿನ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನನ್ನ ಮಗುವಿಗೆ ನಾನು ಸದಾ ಕಾವಲುಗಾರ. ನಿನ್ನ ಜೀವನದಲ್ಲಿ ಬೆಳಕು ಬರಲಿದೆ. ನಿನ್ನ ಎಲ್ಲ ದುಃಖಗಳು ದೂರವಾಗಲಿದೆ. ಈ ಗುರುವಾರದ ವಿಶೇಷ ಸಂದೇಶವನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ. ಇಂದು ನಿನ್ನ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗುತ್ತದೆ ಎಂದು ನಂಬಿ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಂದು ಕಮೆಂಟ್ನಲ್ಲಿ ಬರೆಯಿರಿ.
ಇವತ್ತು ದೈವಿಕ ಬೆಳಕು ನಿನ್ನ ಜೀವನಕ್ಕೆ ಮತ್ತೆ ಹರಿಯುತ್ತಿದೆ. ಈ ಕ್ಷಣ ನೀನು ಈ ಸಂದೇಶವನ್ನು ಕೇಳುತ್ತಿದ್ದರೆ ಒಂದು ವಿಶೇಷ ಸಂಕೇತ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ನಾನು ಹೊಸ ದಾರಿ ತೆರೆಯುತ್ತಿದ್ದೇನೆ. ನೀನು ಈಗ ಎದುರಿಸುತ್ತಿರುವ ಕಷ್ಟಗಳು ಶಾಶ್ವತವಲ್ಲ, ಅವು ಕೇವಲ ತಾತ್ಕಾಲಿಕ. ನೆರಳುಗಳಂತೆ ಬೆಳಕು ಬಂದಾಗ ನೆರಳು ಹೇಗೆ ಅಡಗುತ್ತದೋ ಹಾಗೆಯೇ ನಿನ್ನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಿನ್ನ ಮೌನ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಿದ್ದಾರೆ. ನೀನು ಯಾರಿಗೂ ಹೇಳದೆ ಒಳಗಡೆ ಅಳುತ್ತಿರುವ ಕ್ಷಣಗಳು ಇದ್ದವಲ್ಲವೇ? ಆ ಕ್ಷಣಗಳು ಎಲ್ಲವೂ ಬಾಬಾ ಅವರಿಗೆ ತಿಳಿದಿದೆ. ನೀನು ಮಾತುಗಳಲ್ಲಿ ಹೇಳದಿದ್ದರೂ ನಿನ್ನ ಹೃದಯದ ಪ್ರತಿಯೊಂದು ನೋವನ್ನು ಅವರು ಕೇಳುತ್ತಿದ್ದಾರೆ. ಬಾಬಾ ಹೇಳುತ್ತಾರೆ, ನಿನ್ನ ಮೌನವೇ ನನಗೆ ಪ್ರಾರ್ಥನೆ. ಜೀವನದ ಪರೀಕ್ಷೆಗಳು ಏಕೆ ಬರುತ್ತವೆ? ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಸಿಕ್ಕರೆ ನಾವು ದೇವರನ್ನು ಮರೆತು ಬಿಡುತ್ತೇವೆ. ಅದಕ್ಕಾಗಿ ಕೆಲವು ಬಾರಿ ಕಷ್ಟಗಳು ಬರುತ್ತವೆ. ಅವು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಎತ್ತಲು ಬರುತ್ತವೆ. ಬಾಬಾ ಹೇಳುತ್ತಾರೆ, ಕಷ್ಟಗಳು ನಿನ್ನನ್ನು ನನ್ನ ಹತ್ತಿರಕ್ಕೆ ಕರೆತರುತ್ತವೆ. ನಂಬಿಕೆ ಇಟ್ಟುಕೊಂಡರೆ ದಾರಿ ತೆರೆದುಕೊಳ್ಳುತ್ತದೆ. ನೀನು ಈಗ ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿರಬಹುದು, ಆದರೆ ದೇವರ ಮಾರ್ಗ ಮಾನವನ ಯೋಚನೆಗೆ ಮೀರಿದೆ. ನೀನು ಕಾಣದ ದಾರಿಗಳನ್ನು ಬಾಬಾ ಈಗಾಗಲೇ ಸಿದ್ಧಪಡಿಸುತ್ತಿದ್ದಾರೆ. ನಿನ್ನ ಕೆಲಸ ನಿಧಾನವಾಗಿದ್ದರೂ ನಿನ್ನ ಸಮಯ ಬದಲಾಯಿಸಲಾಗುತ್ತಿದೆ. ಬಾಬಾ ನಿನ್ನ ಜೀವನದ ಗುಪ್ತರಕ್ಷಕ. ನೀನು ನೋಡದಿದ್ದರೂ ಅವರು ನಿನ್ನ ಜೊತೆ ಇದ್ದಾರೆ. ನೀನು ಒಂಟಿಯಾಗಿ ನಡೆದಂತೆ ಭಾಸವಾದರೂ ನಿನ್ನ ಜೊತೆಯಲ್ಲಿ ಒಂದು ದೈವಿಕ ಶಕ್ತಿ ಸದಾ ನಡೆಯುತ್ತಿದೆ. ನಿನ್ನ ಮನೆಯ ಮೇಲೆ ರಕ್ಷಣೆ ಇದೆ, ನಿನ್ನ ಆರೋಗ್ಯದ ಮೇಲೆ ಕಾವಲಿದೆ, ನಿನ್ನ ಹಣಕಾಸಿನ ಮೇಲೆ ಮಾರ್ಗದರ್ಶನ ಇದೆ. ನಿನ್ನ ಕನಸುಗಳು ನಾಶವಾಗಿಲ್ಲ, ಕಾಯಲ್ಪಡುತ್ತಿವೆ. ನೀನು ಬಿಟ್ಟಿದ್ದ ಕನಸುಗಳು ಇನ್ನೂ ಮುಗಿದಿಲ್ಲ, ಅವು ಇನ್ನೂ ದೇವರ ಸಮಯಕ್ಕಾಗಿ ಕಾಯುತ್ತಿವೆ. ಬಾಬಾ ಹೇಳುತ್ತಾರೆ, ಸರಿಯಾದ ಸಮಯ ಬಂದಾಗ ನಿನ್ನ ಆಸೆಗಳು ಹೂವು ಅರಳಿದಂತೆ ಫಲಿಸುತ್ತವೆ. ಸಾಲ, ಹಣಕಾಸು ಸಮಸ್ಯೆಗಳ ಬಗ್ಗೆ ದೈವಿಕ ಸಂದೇಶ. ನಿನ್ನ ಹಣಕಾಸಿನ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀನು ಈಗ ಅನುಭವಿಸುತ್ತಿರುವ ತೊಂದರೆಗಳು ಶಾಶ್ವತವಲ್ಲ. ಬಾಬಾ ನಿನಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತಾರೆ. ಹೊಸ ಅವಕಾಶಗಳು, ಹೊಸ ಕೆಲಸ, ಹೊಸ ಆದಾಯದ ದಾರಿ ಎಲ್ಲವೂ ಬರುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು. ನಿನ್ನ ಮನೆಯೊಳಗಿನ ಜಗಳಗಳು, ತಪ್ಪು ಅರ್ಥಗಳು, ಮನಸ್ಸಿನ ದೂರಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಬಾಬಾ ಆಶೀರ್ವಾದದಿಂದ ಮನೆಯಲ್ಲಿ ಪ್ರೀತಿ ಹೆಚ್ಚುತ್ತದೆ. ಒಂದು ದಿನ ನಿನ್ನ ಮನೆ ಶಾಂತಿಯ ದೇವಾಲಯವಾಗುತ್ತದೆ. ನಿನ್ನ ಆರೋಗ್ಯದ ಮೇಲಿನ ದೈವಿಕ ಕಾಳಜಿ. ನೀನು ಆರೋಗ್ಯದ ಬಗ್ಗೆ ಚಿಂತೆ ಪಡುತ್ತಿದ್ದರೆ ಅದು ಬಾಬಾ ಅವರಿಗೆ ಒಪ್ಪಿಸಿ. ನಿನ್ನ ದೇಹ ಮತ್ತು ಮನಸ್ಸು ಎರಡನ್ನೂ ಅವರು ಶಾಂತಗೊಳಿಸುತ್ತಿದ್ದಾರೆ. ನಿಧಾನವಾಗಿ ನಿನಗೆ ಶಕ್ತಿ ಮರಳಿ ಬರುತ್ತದೆ. ನಿನ್ನ ಜೀವನದಲ್ಲಿ ಹೊಸ ಆರಂಭ ಬರುತ್ತಿದೆ. ಈ ಗುರುವಾರ ನಿನಗೆ ಒಂದು ಹೊಸ ಆರಂಭದ ಸಂಕೇತವಾಗಿದೆ. ಹಳೆಯ ದುಃಖಗಳು ಮುಗಿಯುತ್ತಿವೆ. ಹೊಸ ಬೆಳಕು ನಿನ್ನ ಜೀವನಕ್ಕೆ ಪ್ರವೇಶಿಸುತ್ತಿದೆ. ನೀನು ಇದನ್ನು ಈಗಲೇ ಕಾಣದೇ ಇರಬಹುದು, ಆದರೆ ಅದು ಪ್ರಾರಂಭವಾಗಿದೆ. ಬಾಬಾ ಹೇಳುವ ವಿಶೇಷ ಮಾತು, ಇಂದು ನಿನ್ನನ್ನು ನಾನು ಬಿಟ್ಟು ಹೋಗಿಲ್ಲ. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿನ್ನ ಕಾಯುವಿಕೆ ಫಲ ಕೊಡುತ್ತದೆ. ನಿನ್ನ ಬದುಕು ಬದಲಾಗುತ್ತದೆ. ನಿನ್ನ ಮನಸ್ಸಿಗೆ ಶಾಂತಿ ನೀಡುವ ಸರಳ ಅಭ್ಯಾಸ. ಪ್ರತಿ ಬೆಳಗ್ಗೆ ಕೆಲ ಕ್ಷಣಗಳು ಕಣ್ಣು ಮುಚ್ಚಿ ಹೇಳು, ಓಂ ಸಾಯಿರಾಮ್. ನನ್ನ ಜೀವನ ಸರಿಯಾಗಲಿ, ನನ್ನ ಮನಸ್ಸಿಗೆ ಶಾಂತಿ ಬರಲಿ, ನನ್ನ ದಾರಿ ತೆರೆದುಕೊಳ್ಳಲಿ. ಇದು ದೊಡ್ಡ ಮಂತ್ರವಲ್ಲ, ಆದರೆ ನಂಬಿಕೆಯಿಂದ ಮಾಡಿದರೆ ಜೀವನ ಬದಲಾವಣೆ ಆರಂಭವಾಗುತ್ತದೆ. ಧೈರ್ಯ ಕಳೆದುಕೊಳ್ಳಬೇಡ. ನೀನು ಎಷ್ಟು ಬಾರಿ ಸೋತರೂ ಅದು ಅಂತ್ಯವಲ್ಲ. ನೀನು ಎಷ್ಟು ಬಾರಿ ಹತ್ತರೂ ಅದು ದುರ್ಬಲತೆ ಅಲ್ಲ, ಅದು ನಿನ್ನ ಶಕ್ತಿಯ ಆರಂಭ. ಬಾಬಾ ಹೇಳುತ್ತಾರೆ, ನೀನು ಬಿದ್ದಾಗ ನಾನು ನಿನ್ನನ್ನು ಎತ್ತುತ್ತೇನೆ. ನಿನ್ನ ಮೇಲೆ ದೇವರ ವಿಶೇಷ ಯೋಜನೆ ಇದೆ. ನೀನು ಸಾಮಾನ್ಯ ವ್ಯಕ್ತಿಯಲ್ಲ. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಅದು ನಿಧಾನವಾಗಿ ಆದರೆ ಖಚಿತವಾಗಿ ಬರುತ್ತಿದೆ. ನಿನ್ನ ಹೆಸರು, ನಿನ್ನ ಕೆಲಸ, ನಿನ್ನ ಜೀವನ ಎಲ್ಲದಕ್ಕೂ ಯಶಸ್ಸು ಸಿಗುತ್ತೆ. ಈ ಸಂದೇಶವನ್ನು ಕೇಳಿದ ಮೇಲೆ ಒಂದು ವಿಷಯ ನೆನಪಿಡು, ನೀನು ಒಂಟಿಯಲ್ಲ, ನೀನು ಮರೆಯಲ್ಪಟ್ಟಿಲ್ಲ, ನೀನು ಬಿಟ್ಟು ಹೋಗಲ್ಪಟ್ಟಿಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ, ಸದಾ ಇದ್ದಾರೆ. ನಿನ್ನ ಜೀವನದಲ್ಲಿ ಬೆಳಕು ಬರಲಿ. ನಿನ್ನ ಎಲ್ಲ ಸಮಸ್ಯೆಗಳು ದೂರವಾಗಲಿ. ನಿನ್ನ ಹೃದಯದಲ್ಲಿ ಶಾಂತಿ ತುಂಬಿರಲಿ. ನಿನ್ನ ಜೀವನದ ಹೊಸ ಅಧ್ಯಾಯ ಈಗ ಆರಂಭವಾಗುತ್ತಿದೆ. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಒಂದು ಅಸಾಧಾರಣ ಬದಲಾವಣೆ ಶುರುವಾಗುತ್ತಿದೆ ಎಂದು ನಂಬು. ನೀನು ಕಳೆದ ದಿನಗಳಲ್ಲಿ ಎಷ್ಟೇ ನೋವು ಕಂಡಿದ್ದರೂ, ಎಷ್ಟೇ ಅತ್ತಿದ್ದರೂ, ಎಷ್ಟೇ ಕಣ್ಣೀರು ಸುರಿಸಿದ್ದರೂ ಅದು ವ್ಯರ್ಥವಾಗಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ನಾನು ಉತ್ತರ ಕೊಡುತ್ತಿದ್ದೇನೆ. ಇದು ಹೊಸ ಬೆಳಗಿನ ಶುಭ ಸೂಚನೆ. ನಿನ್ನ ಹಳೆಯ ಕತ್ತಲೆ ದಿನಗಳು ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಿವೆ. ನಿನ್ನ ಜೀವನದಲ್ಲಿ ಬರುವ ದೈವಿಕ ತಿರುವು ನೀನು ನಿರೀಕ್ಷಿಸಿದ ಸಮಯದಲ್ಲಿ, ನಿರೀಕ್ಷಿಸಿದ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಒಳ್ಳೆಯ ಘಟನೆಗಳು ನಡೆಯುತ್ತವೆ. ಬಾಬಾ ಹೇಳುತ್ತಾರೆ, ನಾನು ನಿನ್ನ ದಾರಿಯನ್ನು ಮೌನವಾಗಿ ಬದಲಾಯಿಸುತ್ತಿದ್ದೇನೆ. ನಿನ್ನ ಕೆಲಸ, ನಿನ್ನ ಹಣಕಾಸು, ನಿನ್ನ ಕುಟುಂಬ, ಕ್ರಮೇಣ ಎಲ್ಲವೂ ಉತ್ತಮವಾಗುತ್ತದೆ.
ನೀನು ಈಗ ಕಾಣುತ್ತಿರುವ ಸ್ಥಿತಿ ಅಂತಿಮವಲ್ಲ, ಅದು ಕೇವಲ ಮಧ್ಯದ ಹಂತ. ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ರೂಪಿಸಲು ಬರುತ್ತವೆ. ಜೀವನದಲ್ಲಿ ಬರುವ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಅಲ್ಲ, ಅವು ನಿನ್ನೊಳಗಿನ ಶಕ್ತಿಯನ್ನು ಹೊರತರುವುದಕ್ಕೆ ಬರುತ್ತವೆ. ಬಾಬಾ ಹೇಳುತ್ತಾರೆ, ಕಲ್ಲು ಒತ್ತಡಕ್ಕೆ ಒಳಗಾದಾಗ ಮಾತ್ರ ವಜ್ರವಾಗುತ್ತದೆ. ಅದೇ ರೀತಿ ನಿನ್ನ ಜೀವನವು ರೂಪುಗೊಳ್ಳುತ್ತಿದೆ. ನಿನ್ನ ಮೌನದ ಹೋರಾಟ ದೇವರಿಗೆ ಗೊತ್ತಿದೆ. ನೀನು ಯಾರಿಗೂ ಹೇಳದೆ ಹೋರಾಡುತ್ತಿರುವ ಕ್ಷಣಗಳು ಇದ್ದವಲ್ಲ, ಅವುಗಳನ್ನು ಬಾಬಾ ನೋಡುತ್ತಿದ್ದಾರೆ. ನಿನ್ನ ಮನಸ್ಸಿನ ಪ್ರತಿಯೊಂದು ಭಾರ, ಪ್ರತಿಯೊಂದು ಚಿಂತೆ, ಪ್ರತಿಯೊಂದು ನೋವು ಅವರಿಗೆ ತಿಳಿದಿದೆ. ನೀನು ಮಾತನಾಡುವ ಮೊದಲೇ ದೇವರು ಕೇಳುತ್ತಾರೆ. ನಂಬಿಕೆ ಕಳೆದುಕೊಳ್ಳಬೇಡ, ಸಮಯ ಬದಲಾಗುತ್ತಿದೆ. ಇಂದು ನಿಧಾನವಾಗಿದೆ ಎಂದು ನೀನು ಭಾವಿಸಬಹುದು, ಆದರೆ ದೇವರ ಸಮಯ ಯಾವತ್ತೂ ಸರಿಯಾದದ್ದು. ಬಾಬಾ ಹೇಳುತ್ತಾರೆ, ನಾನು ಸರಿಯಾದ ಸಮಯದಲ್ಲಿ ನಿನ್ನ ಜೀವನವನ್ನು ಎತ್ತುತ್ತೇನೆ. ನೀನು ಕಾಯುತ್ತಿರುವ ಉತ್ತರಗಳು ಬರುತ್ತಿವೆ, ಹೊಸ ಅವಕಾಶಗಳು ನಿನ್ನ ದಾರಿಗೆ ಬರುತ್ತಿವೆ. ನೀನು ಈಗ ನೋಡದಿದ್ದರೂ ಹೊಸ ದಾರಿಗಳು ತೆರೆಯಲ್ಪಡುತ್ತಿವೆ. ಹೊಸ ಕೆಲಸ, ಹೊಸ ಅವಕಾಶ, ಹೊಸ ಪರಿಚಯ ಎಲ್ಲವೂ ನಿಧಾನವಾಗಿ ನಿನ್ನ ಜೀವನಕ್ಕೆ ಬರುತ್ತಿದೆ. ನಿನ್ನ ಜೀವನ ಸ್ಥಗಿತವಾಗಿಲ್ಲ, ಅದು ರೂಪಾಂತರಗೊಳ್ಳುತ್ತಿದೆ. ಹಣಕಾಸಿನ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀನು ಹಣದ ಒತ್ತಡದಲ್ಲಿ ಇದ್ದರೆ ಅದು ಶಾಶ್ವತವಲ್ಲ. ಬಾಬಾ ಹೇಳುತ್ತಾರೆ, ನಿನ್ನ ಕೈಗೆ ಹೊಸ ಆದಾಯದ ದಾರಿ ನಾನು ತೋರಿಸುತ್ತೇನೆ. ನಿಧಾನವಾಗಿ ನಿನ್ನ ಪರಿಸ್ಥಿತಿ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ಮರಳಿ ಬರುತ್ತದೆ. ಮನೆಯಲ್ಲಿ ಇರುವ ಅಸಮಾಧಾನಗಳು ಕಡಿಮೆಯಾಗುತ್ತವೆ. ತಪ್ಪು ಅರ್ಥಗಳು ದೂರವಾಗುತ್ತವೆ. ಒಂದು ದಿನ ನಿನ್ನ ಮನೆ ನಗುವಿನ ಸ್ಥಳವಾಗುತ್ತದೆ. ಬಾಬಾ ಆಶೀರ್ವಾದ ಸದಾ ನಿನ್ನ ಕುಟುಂಬದ ಮೇಲೆ ಇದೆ. ನಿನ್ನ ಆರೋಗ್ಯದ ಮೇಲೆ ದೈವಿಕ ಬೆಳಕು. ನೀನು ದಣಿವು, ಒತ್ತಡ, ಆತಂಕ ಅನುಭವಿಸುತ್ತಿದ್ದರೆ ಬಾಬಾ ಅದನ್ನು ಗುಣಪಡಿಸುತ್ತಿದ್ದಾರೆ. ನಿನ್ನ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನಿಧಾನವಾಗಿ ಮರಳುತ್ತದೆ. ನೀನು ಮತ್ತೆ ಹಸನಾಗುತ್ತೀಯ. ನಿನ್ನ ಕನಸುಗಳು ಮತ್ತೆ ಜೀವ ಪಡೆಯುತ್ತವೆ. ನೀನು ಬಿಟ್ಟಿದ್ದ ಕನಸುಗಳು ಇನ್ನೂ ಮುಗಿದಿಲ್ಲ, ಅವು ಕಾಯುತ್ತಿವೆ. ಬಾಬಾ ಹೇಳುತ್ತಾರೆ, ನಿನ್ನ ಆಸೆಗಳು ಸಮಯ ಬಂದಾಗ ಫಲಿಸುತ್ತವೆ. ನಿನ್ನ ಜೀವನದ ಮೇಲೆ ದೈವಿಕ ರಕ್ಷಣೆ. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ. ನಿನ್ನ ಮೇಲೆ ಒಂದು ಅತಿ ಶಕ್ತಿಶಾಲಿ ರಕ್ಷಣೆ ಇದೆ. ನೀನು ನಡೆಯುವ ದಾರಿಯಲ್ಲಿ ಅಪಾಯಗಳು ದೂರವಾಗುತ್ತವೆ. ನಿನ್ನ ಪ್ರಯಾಣ ಸುರಕ್ಷಿತವಾಗಿದೆ. ಬಾಬಾ ನಿನಗೆ ಹೇಳುವ ಮಾತುಗಳು ವಿಶೇಷ ಮಾತುಗಳು. ನಿನ್ನನ್ನು ನಾನು ಮರೆಯಲಿಲ್ಲ. ನಿನ್ನ ಹೋರಾಟ ವ್ಯರ್ಥವಲ್ಲ. ನಿನ್ನ ಜೀವನ ಬದಲಾಗುತ್ತದೆ. ನೀನು ನನ್ನ ಕಾವಲಿನಲ್ಲಿ ಇದ್ದೀಯಾ. ನಿನ್ನ ಹೃದಯಕ್ಕೆ ಈ ಸಂದೇಶವನ್ನು ಕೇಳಿದ ನಂತರ ಒಂದು ವಿಷಯ ನೆನಪಿಡು. ನಿನ್ನ ಕಣ್ಣೀರು ವ್ಯರ್ಥವಲ್ಲ, ನಿನ್ನ ಕಾಯಿಕೆ ವ್ಯರ್ಥವಲ್ಲ, ನಿನ್ನ ಹೋರಾಟ ವ್ಯರ್ಥವಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ, ಸದಾ ಇದ್ದಾರೆ. ನಿನ್ನ ಜೀವನದಲ್ಲಿ ಬೆಳಕು ತುಂಬಲಿ. ನಿನ್ನ ಎಲ್ಲ ಸಮಸ್ಯೆಗಳು ದೂರವಾಗಲಿ. ನಿನ್ನ ಮನಸ್ಸಿಗೆ ಶಾಂತಿ ಬರಲಿ. ಕಾಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ನಿನ್ನ ಜೀವನದ ತಿರುವು ಈಗ ಮತ್ತಷ್ಟು ಹತ್ತಿರವಾಗಿದೆ. ಈ ಕ್ಷಣ ನೀನು ಈ ಸಂದೇಶವನ್ನು ಕೇಳುತ್ತಿದ್ದರೆ ಸಾಮಾನ್ಯ ಅಲ್ಲ. ಇದು ನಿನ್ನ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತಿರುವ ಸೂಚನೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ದಾರಿ ನಾನು ಈಗ ಮೌನವಾಗಿ ಸರಿಪಡಿಸುತ್ತಿದ್ದೇನೆ. ನೀನು ಈಗ ಎದುರಿಸುತ್ತಿರುವ ತೊಂದರೆಗಳು ನಿಧಾನವಾಗಿ ತಮ್ಮ ಸ್ಥಾನ ಬದಲಾಯಿಸುತ್ತಿವೆ. ನೀನು ಒಂಟಿಯಲ್ಲ, ಇದು ದೈವಿಕ ಸಂಗಾತಿತ್ವ. ನೀನು ಎಷ್ಟು ಒಂಟಿಯಾಗಿ ಅನಿಸಿದರೂ ಸತ್ಯ ಏನೆಂದರೆ ನೀನು ಒಂಟಿಯಲ್ಲ. ನಿನ್ನ ಜೊತೆ ಒಂದು ಕಾಣದ ದೈವಶಕ್ತಿ ಸದಾ ಇದೆ. ನೀನು ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ರಕ್ಷಣಾತ್ಮಕ ಬೆಳಕು ನಿನ್ನನ್ನು ಮುನ್ನಡೆಸುತ್ತಿದೆ. ನಿನ್ನ ಕಣ್ಣೀರು ಈಗ ಫಲ ನೀಡುವ ಸಮಯ ಬಂದಿದೆ. ಬಹಳ ದಿನಗಳಿಂದ ನೀನು ಸಹಿಸಿಕೊಂಡಿದ್ದ ನೋವುಗಳು ಈಗ ಫಲ ಕೊಡಲು ಆರಂಭವಾಗುತ್ತವೆ. ಬಾಬಾ ಹೇಳುತ್ತಾರೆ, ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ನಾನು ಪ್ರತಿಫಲ ನೀಡುತ್ತೇನೆ. ನೀನು ಅನುಭವಿಸಿದ ದುಃಖಗಳು ನಿನ್ನನ್ನು ಬಲಿಷ್ಠನಾಗಿ ಮಾಡಿವೆ. ನಿನ್ನ ಜೀವನದಲ್ಲಿ ನಿಧಾನವಾಗಿ ಆಗುವ ಅದ್ಭುತ ಬದಲಾವಣೆಗಳು ಒಂದೇ ದಿನದಲ್ಲಿ ಎಲ್ಲವೂ ಬದಲಾಗುವುದಿಲ್ಲ, ಆದರೆ ನಿಧಾನವಾಗಿ ನಿನ್ನ ಜೀವನದಲ್ಲಿ ಬೆಳಕು ಹೆಚ್ಚುತ್ತದೆ. ಹೊಸ ದಾರಿ, ಹೊಸ ಅವಕಾಶ, ಹೊಸ ಸಂತೋಷಗಳು ಒಂದೊಂದಾಗಿ ಬರುತ್ತವೆ. ನಂಬಿಕೆ ಇರುವವರಿಗೆ ದೇವರು ದಾರಿ ತೆರೆಯುತ್ತಾರೆ. ನಂಬಿಕೆ ಇದ್ದರೆ ಅಸಾಧ್ಯವು ಸಾಧ್ಯವಾಗುತ್ತದೆ. ನೀನು ಈಗ ಯೋಚಿಸುತ್ತಿರುವ ಸಮಸ್ಯೆಗಳು ನಾಳೆ ಚಿಕ್ಕದಾಗಿ ಕಾಣುತ್ತವೆ. ಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ದಾರಿ ತೆರೆಯುತ್ತೇನೆ. ನಿನ್ನ ಹೃದಯದ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿನ್ನ ಮನಸ್ಸಿನಲ್ಲಿರುವ ಒತ್ತಡ, ಭಯ, ಚಿಂತೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀನು ಮತ್ತೆ ಶಾಂತಿಯನ್ನು ಅನುಭವಿಸುತ್ತೀಯ. ಒಂದು ದಿನ ನೀನು ಹಿಂದೆ ನೋಡಿ ಹೇಳ್ತೀಯ, ಆ ದಿನಗಳು ಹೇಗೆ ಹೋಯಿತು ಅಂತ ಗೊತ್ತೇ ಇಲ್ಲ. ಹಣಕಾಸು ಮತ್ತು ಕೆಲಸದ ಬೆಳವಣಿಗೆ. ನಿನ್ನ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ. ನೀನು ನಿರೀಕ್ಷಿಸಿದ ಸಹಾಯಗಳು ನಿನಗೆ ಬರುತ್ತವೆ. ಬಾಬಾ ನಿನ್ನ ಕೈ ಹಿಡಿದು ನಿನ್ನನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಕುಟುಂಬದಲ್ಲಿ ಹೊಸ ಬೆಳಕು. ನಿನ್ನ ಮನೆಯೊಳಗಿನ ಗೊಂದಲಗಳು ಕಡಿಮೆಯಾಗುತ್ತವೆ. ಪ್ರೀತಿ, ಗೌರವ ಮತ್ತು ಶಾಂತಿ ಮರಳಿ ಬರುತ್ತದೆ.
ಒಂದು ದಿನ ನಿನ್ನ ಮನೆ ನಗುಮನೆಯಾಗುತ್ತದೆ. ನಿನ್ನ ಆರೋಗ್ಯದಲ್ಲಿ ಶಕ್ತಿ ಮರಳಿ ಬರುತ್ತದೆ. ನೀನು ದಣಿವು, ಒತ್ತಡ ಅಥವಾ ಮನಸ್ಸಿನ ಭಾರದಿಂದ ಬಳಲುತ್ತಿದ್ದರೆ ಅದು ಕಡಿಮೆಯಾಗುತ್ತದೆ. ನಿನ್ನ ದೇಹ ಮತ್ತು ಮನಸ್ಸು ಎರಡೂ ಹಗುರವಾಗುತ್ತದೆ. ನೀನು ಮತ್ತೆ ಶಕ್ತಿವಂತನಾಗುತ್ತೀಯಾ. ನಿನ್ನ ಜೀವನದ ಗುಪ್ತ ಯೋಜನೆ ಈಗ ಕಾರ್ಯನಿರ್ವಹಿಸುತ್ತಿದೆ. ನೀನು ನೋಡದಿದ್ದರೂ ದೇವರು ಈಗ ಕೆಲಸ ಮಾಡುತ್ತಿದ್ದಾರೆ. ನಿನ್ನ ಜೀವನದ ಪಜಲ್ ನಿಧಾನವಾಗಿ ಸರಿಯಾಗುತ್ತಿದೆ. ಒಂದು ದಿನ ಎಲ್ಲವೂ ಅರ್ಥವಾಗುತ್ತದೆ. ಸಾಯಿಬಾಬಾ ಇಂದು ನಿನಗೆ ಹೇಳುತ್ತಾರೆ, ನಿನ್ನನ್ನು ನಾನು ಕೈಬಿಟ್ಟಿಲ್ಲ. ನಿನ್ನ ಹೋರಾಟ ವ್ಯರ್ಥವಲ್ಲ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ನೀನು ನನ್ನ ಕಾವಲಿನಲ್ಲಿದ್ದೀಯಾ. ಹೃದಯ ಸ್ಪರ್ಶಿಸುವ ಆಶೀರ್ವಾದ. ಈ ಸಂಪೂರ್ಣ ಸಂದೇಶವನ್ನು ಮುಗಿಸಿದ ನಂತರ ಒಂದು ವಿಷಯ ನೆನಪಿಡಿ, ನೀನು ಒಂಟಿಯಲ್ಲ, ನೀನು ಮರೆಯಲ್ಪಟ್ಟಿಲ್ಲ, ನೀನು ನಿರಾಶೆಯಾಗಬೇಕಿಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದರೆ ಸದಾ ಇದ್ದಾರೆ. ನಿನ್ನ ಜೀವನದಲ್ಲಿ ಬೆಳಕು ತುಂಬಲಿ. ನಿನ್ನ ಎಲ್ಲ ಕಷ್ಟಗಳು ದೂರವಾಗಲಿ. ನಿನ್ನ ಹೃದಯದಲ್ಲಿ ಶಾಂತಿ ನೆಲೆಸಲಿ. ಸಾಯಿ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮೆಂಬರ್ಶಿಪ್ ಜಾಯಿನ್ ಮಾಡಿ ನಮ್ಮ ಕುಟುಂಬಕ್ಕೆ ಸೇರಿ ಸೂಪರ್ ಥ್ಯಾಂಕ್ಸ್ ಮೂಲಕ ಸಹಾಯ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕಮೆಂಟ್ ಸೆಕ್ಷನ್ನಲ್ಲಿ ಇದೆ, ಹೋಗಿ ಜಾಯಿನ್ ಆಗಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆಯಲ್ಲಿರಲಿ. ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ಸಂತೋಷ ಬರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭೋದಯ, ಶುಭ ದಿನ.